ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ಇವಾಗೆಲ್ಲ ಮಾವಿನಕಾಯಿ ಸೀಸನ್ನಿಂದ ಇವಾಗ ವೆರೈಟಿ ಹೋಳಿಗೆ ಆಗಲಿ ಮ್ಯಾಂಗೋ ಸ್ವೀಟು ಜಾಸ್ತಿ ಮಾಡ್ತಾ ಇದ್ದಾರಲ್ವ. ಹಾಗಾಗಿ ನಾನು ಮ್ಯಾಂಗೋ ಹಣ್ಣಿನಿಂದ ಹೋಳಿಗೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಒಂದು 3-4 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಇಲ್ವ ಆಯಿತು. ಒಂದು ಬಟ್ಲಷ್ಟು ಚಿರೋಟೆ ರವೆ ಮತ್ತು 1-2 ಬಟ್ಲಷ್ಟು ಮೈದಾ ಹಸಿಟ್ಟು, ಮತ್ತು ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ತುಪ್ಪದ್ರಲ್ಲಿ ರವೆ ಹುರ್ಕೋಬೇಕು. ಸ್ವಲ್ಪ 1 ಬಟ್ಲಷ್ಟು ರವೆ ಹುರ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಇವಾಗ ಸ್ಟವ್ ಹಚ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ. ಒಂದಿಷ್ಟು ತುಪ್ಪ ಹಾಕ್ಕೊಂಡು ಹುರ್ಕೊಂಡಿದ್ರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಬರುತ್ತೆ. ಇಲ್ಲಿ ತೋರಿಸಿ ಬೈ. ಇವಾಗ ರವೆ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗಿತ್ತೆ. ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು. ಆಮೇಲೆ ತಿರುಗಿ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ 1 ಬಟ್ಲಷ್ಟು ಮೈದಾ ಹಸಿಟ್ಟು ತೊಗೊಂಡಿದ್ದೀನಿ. 1-2 ಸ್ಪೂನಷ್ಟು ಚಿರೋಟೆ ರವೆ ಹಾಕಿ ಕಲಿಸ್ಕೊತೀನಿ, ಸುಮ್ಮನೆ ಸ್ವಲ್ಪ ನಾರು ಬರಲಿ ಅಂತ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಮಾಡ್ತೀನಿ. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇದು 1/2 an hourವರೆಗೂ ನೆನಿಬೇಕು. ಆಮೇಲೆ ಎತ್ತಿಟ್ಟು ಬಿಡಿಸ್ಕೊಂಡು ಸಿಪ್ಪೆ ತೆಗ್ದು ಬಿಡಿಸಿಟ್ಕಿರ್ತೀನಿ. ಆಮೇಲೆ ಇವಾಗ ಸಿಪ್ಪೆ ತೆಗ್ದು ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನಾವು ಮ್ಯಾಂಗೋ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ನಾನು ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ. ಆಯಿತು. ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಾದಮೇಲೆ ಮತ್ತು ಇಲ್ಲಿ ನಾನು ಸ್ಟವಲ್ಲಿ ಅದು ಮಿಕ್ಸ್ ಮಾಡ್ಕೋಬೇಕು. ಮತ್ತು ನೀಟಾಗಿ ಗಂಟಿಲ್ದಂಗೆ ಕೈ ಆಡಿಸ್ಕೊಂಡು, ಮತ್ತು ನಾವು ತುಪ್ಪದಲ್ಲಿ ಹುರ್ಕೊಂಡಿದ್ದು ರವೆ ಸೈಡಿಗೆ ಎತ್ತಿಟ್ಕೊಂಡಿದ್ವಲ್ವ, ಆ ರವೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತು 1 ಬಟ್ಲಷ್ಟು ಬೆಲ್ಲ ತೊಗೋಬೇಕಾಗುತ್ತೆ. ಕೈ ಎಷ್ಟು ಆಡಿಸ್ತೀವಿ ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿರುತ್ತೆ, ರವೆ ಆಗಲಿ ಬೆಲ್ಲ ಆಗಲಿ. ಇಲ್ಲಿ ನಾನು 1 ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ ನೋಡಿರಿ. ಚೆನ್ನಾಗಿ ನಿಮಗೆ ಟೇಸ್ಟ್ ತಕ್ಕಂಗೆ ಬೆಲ್ಲ ತೊಗೋರಿ. ನಾನಿಲ್ಲಿ 1 ಬಟ್ಲು ಸ್ವಲ್ಪ ಮೇಲೆ ಹಾಕಿದ್ದೀನಿ. ಚೆನ್ನಾಗಿತ್ತು, ಸಖತ್ತಾಗಿತ್ತು ಹೋಳಿಗೆ ಟೇಸ್ಟು. ನೋಡಿ ಇವಾಗ ಚೆನ್ನಾಗಿ ಅದು ತುರಿ ಮಾಡ್ಕೊಳ್ಳಿ ಬೆಲ್ಲ. ನಾನು ಸ್ವಲ್ಪ ಸಣ್ಣ ಮಾಡ್ಕೊಂಡಿದ್ದೇನೆಂದರೆ ಸ್ವಲ್ಪ ದಪ್ಪ ಇದ್ದಲ್ಲಿ ಬೇಗ ಕರಗೋಗುತ್ತೆ. ಇದಕ್ಕೆ ಸ್ವಲ್ಪ ನನಗೆ ಟೈಮ್ ಹಿಡಿತು ಕರಗೋಕ್ಕೆ. ಸಣ್ಣ ಮಾಡಿಕೊಂಡ್ರೆ ಅಂದರೆ ಬೇಗ ಮಿಕ್ಸ್ ಆಗುತ್ತೆ. ಹಾಗಾಗಿ ಇಲ್ಲಿ ನೋಡಿರಿ ಈ ಥರ ಕುದಿ ಬರಬೇಕು ಮ್ಯಾಂಗೋದು ಪ್ಯೂರಿ. ಈ ಥರ ಕುದಿ ಬಂದಾಗೆ ನಾನು ಇಲ್ಲಿ ಸೈಡಿಗೆ ಎತ್ತಿಟ್ಕೊಂಡಿದ್ದು ಚಿರೋಟಿ ರವೆ ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಅಂದರೆ ಫೋನ್ ಹಿಡಿಯೋಕ್ಕೆ ಯಾರೂ ಇರಲಿಲ್ಲ. ಸೈಡಲ್ಲಿ ಎತ್ತಿಕ್ಕಿ ಆನ್ ಮಾಡಿ ಒಂದು ಕಡೆ ಇವಾಗ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ದೂರ ಆಯಿತು ಅನಿಸುತ್ತೆ. ಹತ್ರದ್ರಲ್ಲಾದರೆ ಕಲಿಸೋದೆಲ್ಲ ಕಾಣುತ್ತೆ. ಅಂದರೆ ಇವಾಗೂ ಕಾಣ್ತಾ ಇದೆ, ಆದರೆ ಇವಾಗ ಎಷ್ಟು ಚೆನ್ನಾಗಿ ಹುರ್ಕೊಂಡಿರ್ತೀವಲ್ಲ ಅಷ್ಟು ಚೆನ್ನಾಗಿ ರವೆ ಗಂಟು ಆಗೋದಿಲ್ಲ. ಸ್ವಲ್ಪ ಅರ್ಧಂಬರ್ಧ ತರಿ ಹುರ್ಕೊಂಡಿದ್ದಾಗೂ ಸ್ವಲ್ಪ ಹಸಿ ಹಿಡ್ದಂಗೆ ಆಗುತ್ತೆ. ಹಾಗಾಗಿ ಇಲ್ಲಿ ನಾನು ಮಿಕ್ಸ್ ಆದಮೇಲೆ ನಾನು ಏಲಕ್ಕಿ ಪುಡಿ ಮಾಡಿಟ್ಕೊಂಡಿದ್ದೆ, ಅದು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ಮಾಡ್ಕೊಂಡಾದಮೇಲೆ ತಣ್ಣಗಾಗಕ್ಕೆ ಬಿಡಬೇಕು.
ಅದು ಉಂಡೆ ಕಟ್ಟಂಗೆ ಚೆನ್ನಾಗಿ ರೌಂಡಾಗಿ ಬಂತು ಅಂದಾಗೆ ನಮಗೆ ಈ ಥರ ನೋಡಿರಿ, ನಾನು ತೋರಿಸ್ತಾ ಇದ್ದೀನಿ ನೋಡಿರಿ, ಆ ಥರ ಉಂಡೆ ಕಟ್ಟಬೇಕಾಗುತ್ತೆ. ಅದು ಮ್ಯಾಂಗೋದು ಹೂರಣ. ಹಾಗಾಗಿ ಇಲ್ಲಿ ತಣ್ಣಗೆ ಹಾಕಕ್ಕೆ ಬಿಟ್ಟಿದ್ದೀನಿ, ಉಂಡೆ ಕಟ್ಕೊಂಡು ಸೈಡಿಗೆ ಎತ್ತಿಕ್ಕೋತಾ ಇದ್ದೀನಿ. ಇದೇ ಥರ ಮಾಡ್ಕೊಂಡು ಮತ್ತು ಮೈದಾ ಹಸಿಟ್ಟಲ್ಲಿ ಚೆನ್ನಾಗಿ ನಾನು ಎಣ್ಣೆ ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ಕಲಸಿಟ್ಕೊಂಡಿದ್ದಲ್ಲ, ಅದಕ್ಕೆ ನೀಟಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದು ನೋಡಿರಿ. ಈ ಅದಕ್ಕೆ ಮೈದಾ ಹಸಿಟ್ಟು ಕಲಿಸ್ಕೊಂಡಿದ್ದೀನಿ. ನಾನು ಬೇರೆ ಹೋಳ್ಗೆಗೆ ಮಾಮೂಲಿ ಹೋಳ್ಗೆಗೆಲ್ಲ ಮೈದಾ ಹಸಿಟ್ಟು ಯೂಸ್ ಮಾಡಲ್ಲ, ಇದಕ್ಕೆಲ್ಲ ಮೈದಾ ಹಸಿಟ್ಟು ಯೂಸ್ ಮಾಡ್ತಾಯಿದ್ದಾರಲ್ಲ ಅಂತಂದು ಆ ಮೈದಾ ಹಸಿಟ್ಟೆ ಯೂಸ್ ಮಾಡಿಕೊಂಡೆ ನೋಡಿರಿ. ಈ ಥರ ಉಂಡೆ ಕಟ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಹೋಳಿಗೆ, ಮಾತ್ರ ಸಖತ್ ಇಷ್ಟ ಆಯಿತು ನಮ್ಮ ಮಗನಿಗೆ, ನಮ್ಮ ಮಕ್ಕಳಿಗೆಲ್ಲ ಮನೆಯಲ್ಲಿ. ನೋಡಿರಿ, ಇಲ್ಲಿ ಪ್ಲಾಸ್ಟಿಕ್ ಪೇಪರ್ ತೊಗೊಂಡಿದ್ದೀನಿ. ಒಂದು ಪ್ಲಾಸ್ಟಿಕ್ ಪೇಪರ್ ತೊಗೊಂಡು ಮತ್ತು ಮಾಮೂಲಿ ದೋಸೆ ತವಾನೇ ಇಟ್ಕೊಂಡಿದ್ದೀನಿ ನಾನು. ಆಯಿತು, ಇಲ್ಲಿ ಒಂದು ಬಟ್ಲಲ್ಲಿ ಎಣ್ಣೆ ತೊಗೊಂಡು ಆಯಿತು, ಇದು ಒಂದು ಪ್ಲಾಸ್ಟಿಕ್ ಪೇಪರ್ ತೊಗೊಂಡು ಅದರ ಮೇಲೆ ತಟ್ಟೋದು ಹೋಳಿಗೆ ಚೆನ್ನಾಗಿ ಬರುತ್ತೆ. ನಿಮ್ಮಲ್ಲಿ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಯೂಸ್ ಮಾಡ್ಕೋಬೋದು. ಹಾಗಾಗಿ ಇಲ್ಲಿ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡಿರಿ ಪೇಪರ್ ಮೇಲೆ, ತಟ್ಟಕ್ಕೆ ಈಜಿ ಆಗುತ್ತೆ ಅಂತ. ಮ್ಯಾಂಗೋದು ಹಿಟ್ಟು ಸ್ವಲ್ಪ ಕಮ್ಮಿ ಹಿಡ್ಕೋಬೇಕಾಗುತ್ತೆ. ಮತ್ತು ಇದು ಏನಪ್ಪ ಅಂತಂದರೆ ಮ್ಯಾಂಗೋ ಕಂಕಣ ಹೂರಣ ಇರುತ್ತಲ್ಲ, ಅದು ಮಾತ್ರ ಜಾಸ್ತಿ ಇರಬೇಕಾಗುತ್ತೆ. ಆವಾಗೆ ಹೋಳಿಗೆಗೆ ಹೊಂದ್ಕೊಂಡು ಇರುತ್ತೆ. ಹೂರಣ ಎಷ್ಟಿದ್ದಷ್ಟು ಚೆಂದ. ಇವಾಗ ಬೇಳೆ ಹೂರಣ ಆಗಲಿ, ಇದು ಮ್ಯಾಂಗೋ ಹೂರಣ ಆಗಲಿ ಚೆನ್ನಾಗಿ ಇರಬೇಕಾಗುತ್ತೆ, ಬಾಯಿಗೆ ಸಿಗಬೇಕಾಗುತ್ತೆ. ಹಿಟ್ಟಿಗಲ್ಲಿ ಅಂಟ್ಕೊಂಡಿದ್ರೆ ಸಪ್ಪೆ ಸಪ್ಪೆ ಆಗುತ್ತೆ. ಹಾಗಾಗಿ ನೋಡಿರಿ, ಇಲ್ಲಿ ನಾನು ಸ್ವಲ್ಪ ಅಗಲಾಗಿ ತಟ್ಕೊಂಡು ಇವಾಗೆ ಹೂರಣ ಇಟ್ಟು ಫೋಲ್ಡ್ ಮಾಡ್ಕೋತಾ ಬಂದಾಗೆ ನಮಗೆ ಈಸಿಯಾಗಿ ಏನೂ ಇದು ಬಂದರೆ ಸೇಮ್ ಇವಾಗ ಬೇಳೆ ಹೋಳಿಗೆ ಅದೇ ಥರ ವಿಧಾನಲ್ಲಿ ಮಾಡ್ಕೊಂಡಿದ್ದು ನಾನು. ತುಂಬಾ ಚೆನ್ನಾಗಿ ಬಂದಿತ್ತು ಹೋಳಿಗೆ ಮಾತ್ರ. ಈ ಥರ ಎಷ್ಟು ಬಂದಿದ್ದು ತೆಗೆದು ಹಾಕ್ಕೊಂಡು ಹೋಳಿಗೆ ತಟ್ತಾ ಇದ್ದಾಗೆ ಚೆನ್ನಾಗಿ ರೌಂಡಾಗಿ ಮಿಕ್ಸ್ ಆಯಿತು. ಈ ಥರ ತಟ್ಕೋಬೇಕಾಗುತ್ತೆ ನೋಡಿ. ನನ್ನ ಮಗ ಮ್ಯಾಂಗೋ ಸೀಸನ್ ಐತೆ ಮಮ್ಮಿ, ಹೋಳಿಗೆ ಮಾಡು, ಎಲ್ಲರೂ ಮಾಡ್ತಾಯಿದ್ದಾರೆ ಅಂತಲೇ ಕೇಳ್ತಾ ಇದ್ನು. ಸರಿ, ಯಾಕೆ ಮಾಡ್ಬಾರ್ದು ಅಂತಂದು ಹೋಳಿಗೆದೆಲ್ಲ ಇದು ರೆಡಿ ಮಾಡಿಕೊಂಡೆ ನೋಡಿರಿ. ಇಲ್ಲಿ ತವಾನು ಬಿಸಿ ಆಗಿತ್ತೆ, ಇಲ್ಲಿ ತಟ್ಟಿದ್ದು ಆಯಿತು ಹೋಳಿಗೆ ನೋಡಿರಿ. ನಮ್ಮ ಕಡೆ ಲಟ್ಟಣಿಗೆ ಹಚ್ಚಿ ಲಟ್ಟಿಸ್ತಾರೆ, ಕೈಲೇನು ತಟ್ಟೋದಿಲ್ಲ. ಆದರೂ ಇವಾಗ ಇಲ್ಲಿ ಬಂದಾಗ ಎಲ್ಲ ಕಲ್ತಿದ್ದಾಯಿತು ನಾನು ಹೋಳಿಗೆ ಯಾವ ರೀತಿ ಮಾಡೋದೆಲ್ಲ ಅಂತ. ನೋಡಿರಿ, ಇಷ್ಟ ಅಗಲದಾಗಿ ಮಾಡಿಕೊಂಡ್ರೆ ನೀಟಾಗಿ ಹೋಳಿಗೆ ರೆಡಿಯಾಗಿತ್ತೆ ನೋಡಿರಿ. ಹೇಗಿತ್ತು, ಹೇಗೆ ಬಂದಿತ್ತು ಅಂತಲೂ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಅಂತಲೇ ಕೇಳ್ಕೊತೀನಿ ನೋಡಿರಿ. ಇವಾಗ ತವದ ಮೇಲೆ ಹಾಕೋತಾ ಇದ್ದೀನಿ. ಎಷ್ಟು ಬೇಳೆ ಹೋಳಿಗೆ ಥರನೇ ಕಾಣ್ತಾ ಇದೆ ನಿಜವಾಗ್ಲೂ. ಆ ಥರ ಇಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಅಂದ್ಕೊಂಡಿಲ್ಲ ನಾನು. ಅಷ್ಟೊಂದು ಚೆನ್ನಾಗಿ ಬಂತು, ನನಗೆ ತುಂಬಾ ಇಷ್ಟ ಆಯಿತು. ಇದು ಹೋಳಿಗೆ ಮ್ಯಾಂಗೋ ಹೋಳಿಗೆ ಅಂತ, ಮಾವಿನಕಾಯಿ ಹಣ್ಣಿಂದು ಹೋಳಿಗೆ ಅಂತ. ಎಷ್ಟು ಇಷ್ಟ ಆಯಿತು ಗೊತ್ತಾ. ನನ್ನ ಮಗಳಿಗೆ ತಿನ್ನೋಳು, ತಿಂತಾ ಇದ್ದಿಲ್ಲ ಅವಳು ಮಾಮೂಲಿ ಹೋಳಿಗೆ, ಎಲ್ಲೋ ಒಂದು ಅರ್ಧ ಹಿಂಗೆ ತಿನ್ನೋಳು. ಇದು ಬಂದಾಗೆ ಕುತ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದಳು. ಚೆನ್ನಾಗಿ ಬಂದಿತ್ತೆ ಮಮ್ಮಿ ಅಂತ ಹೇಳ್ತಾ ಇದ್ಳು. ಹಾಗಾಗಿ ನೋಡಿರಿ, ಬೇಳೆ ಹೋಳಿಗೆ ರವೆ ಹೋಳಿಗೆ ಅಂತ ಮಾವಿನ ಹಣ್ಣು ಹೋಳಿಗೆ ಅಂತಲೇ ಅನಿಸೋದಿಲ್ಲ. ಆ ಥರ ಸೇಮ್ ಬೇಳೆ ಹೋಳಿಗೆ ಥರನೇ ಬಂದಿತ್ತೆ ನೋಡಿರಿ. ಇಲ್ಲಿ ಈ ಥರ ಬಂದಿತ್ತೆ. ನಿಜವಾಗ್ಲೂ ಹೇಳ್ತಾ ಇಲ್ವಾ, ಅಷ್ಟು ಚೆಂದ ಬಂದಿತ್ತೆ ಹೋಳಿಗೆ. ನಂಗೆ ಮಾತ್ರ ಸಖತ್ ಇಷ್ಟ ಆಯಿತು. ನಿಮಗೆಲ್ಲ ನೋಡಿಬಿಟ್ಟು ಹೇಗೆ ಅನ್ನಿಸ್ತು ಏನಿಲ್ಲ ಅಂತಲೂ ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದವರು
ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತಲೇ ಕೇಳ್ಕೊತಾ ಇದ್ದೀನಿ ನಿಮಗೆ. ನಿಮ್ಮ ಒಂದು ತುಂಬಾ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಅಂತಲೇ ಹೇಳ್ಬೋದು. ನೋಡಿರಿ ಈ ರೀತಿ ಇಷ್ಟೊಂದು ಚೆನ್ನಾಗಿ ಬಂದಿತ್ತೆ ಹೋಳಿಗೆ ಅಂತಲೇ ಹೇಳ್ಬೋದು. ನೋಡಿ ಇಷ್ಟೊಂದು ಹೋಳಿಗೆ ಆಗಿತ್ತೆ. ಮತ್ತು ಇಷ್ಟು ತುಪ್ಪದ ಜೊತೆ ಮ್ಯಾಂಗೋ ಹಣ್ಣಿನ ಹೋಳಿಗೆ ತಿನ್ನೋಣ ಬನ್ನಿ. ಇವಾಗ ತುಂಬಾ ಚೆನ್ನಾಗಿತ್ತು ನೋಡಿ. ಮತ್ತು ಹಾರ್ಡು ಅಂದರೆ ಗಟ್ಟಿ ಬಂದಿಲ್ಲ ಹೋಳಿಗೆ, ಮಾಮೂಲಿ ಹೋಳಿಗೆ ಥರನೇ ಸ್ಮೂತಾಗಿ ಚೆನ್ನಾಗಿತ್ತು. ತುಂಬ ಇಷ್ಟ ಆಯಿತು ನನಗೆ, ಅಷ್ಟಿಷ್ಟ ಆಯಿತು ಹೋಳಿಗೆ. ನೋಡಿ ಈ ರೀತಿ ಬಂದಿತ್ತೆ. ನಾನೇ ತುಪ್ಪದಲ್ಲಿ ಎದ್ಬಿಟ್ಟು ಟೇಸ್ಟ್ ಮಾಡ್ತಾಯಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಮಗ ತಿಂದು ಆಲ್ರೆಡಿ ಕೂತಿದ್ನು. ಮಮ್ಮಿ ಚೆನ್ನಾಗೈತೆ, ತಿನ್ನು ನೀನು ತಿಂದು ಹೇಳು ಅಂತ ನನಗೆ ಹೇಳ್ತಾ ಇದ್ನು. ಅಷ್ಟು ಚೆನ್ನಾಗಿ ಬಂದಿತ್ತು ಮಾವಿನ ಹಣ್ಣಿನ ಹೋಳಿಗೆ. ಹಾಗೆ ನೋಡಿ ತುಂಬ ಎಂಜಾಯ್ ಮಾಡಿದೆ ನಾನು ಹೋಳಿಗೆ ತಿಂದ್ಕೊಂಡು. ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.